ಹಾಂ ಸರ್, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಕೃಷ್ಣೇಗೌಡ ಅನ್ಬಿಟ್ಟು. ನಾನು ಪುಣ್ಯಕೋಟಿ ನ್ಯಾಚುರಲ್ ಆಯಿಲ್ಸ್ ಅಂತ ಎತ್ತಿನ ಗಾಣದ ಘಟಕವನ್ನು ಮಾಡಿದ್ದೇವೆ. ಇದ್ರದ್ದು ವಿಳಾಸ ಬಂದು ಗರ್ಕಳ್ಳಿ ಇಗ್ಲೂರ್ ಮೇನ್ ರೋಡ್, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ ಬರುತ್ತೆ ಇದು. ಓಕೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ಯೂರ್ಲಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ, ಅಂದ್ರೆ ನಮ್ದು ಸಾಂಪ್ರದಾಯಿಕವಾಗಿ ಏನೋ ಎಣ್ಣೆ ಗಾಣದಲ್ಲಿ ಎತ್ತಿನ ಗಾಣದಲ್ಲಿ ಹೇಗೆ ಎಣ್ಣೆ ತೆಗೆತಿದ್ರು, ಸೊ ಆತರ ಎತ್ತಿನ ಗಾಣನೆ ಬಳಸಿ ನಾವು ಎಣ್ಣೆಗಳನ್ನ ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇವಾಗ ನೋಡ್ಬೋದಲ್ಲಿ ಕಡಲೆ ಬೀಜ 13 kg ಹಾಕಿದ್ದೀನಿ ನಾನು. ಸೊ 2.5 hours ಆಯಿಲ್ ಕನ್ವಿನ್ಸ್ ಆಗುತ್ತೆ. ಇವಾಗ ಆಲ್ರೆಡಿ ಇಲ್ಲಿ ಬಂದು 13 kg ಕಡಲೆ ಬೀಜ ಇದು. 13 kg ಇದು. ಈಗ ಒಳ್ಳೆಗೆ ಕೆಪಾಸಿಟಿ ಬಂದು ಇದೆಲ್ಲ ಕಂಪ್ಲೀಟ್ ಬಾಗೆ ಮರ ಆಗಿರೋದ್ರಿಂದ ಸೊ ಇದಕ್ಕೆ 13 kg ಕೆಪಾಸಿಟಿನೇ ಹಾಕ್ಬೇಕು. 13 kg ಹಾಕಿ ಇವಾಗ 1.5 hours ಆಯಿಲ್ ಕನ್ವಿನ್ಸ್ ಆಗುತ್ತೆ. ಫುಲ್ ಕಂಪ್ಲೀಟ್ ಆಗೋದಕ್ಕೆ 2.5 ಗಂಟೆ ತಗೊಳುತ್ತೆ ಇದು. ಫುಲ್ ಕಂಪ್ಲೀಟ್ ಪ್ರೊಸೆಸಿಂಗ್ 2.5 ಗಂಟೆ ಬೇಕು. ಮತ್ತೆ ಯಾವ್ಯಾವ ರೀತಿ ಎಣ್ಣೆಗಳನ್ನ ನೀವು ಮಾಡ್ತೀವಿ? ನಾವು ಒಟ್ಟು 9 ತರದ ಎಣ್ಣೆಗಳನ್ನ ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಅಲ್ಲಿ ತೆಗೆದಂತ ಆಯಿಲ್ ನ 1 ವೀಕ್ ಸೋಲಾರ್ ಹೌಸ್ ಅಲ್ಲಿ ಡ್ರೈಯರ್ ಇಡ್ತೀನಿ ನಾನು. ಹೌದಾ? ನಂತರ ನೋಡಿ ಬಂದ್ಬೋದು, ಇವಾಗ ಡ್ರೈಯರ್ ಅಲ್ಲಿ ಯಾವ ತರ ಸ್ಟೋರೇಜ್ ಮಾಡಿದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಸ್ಟೀಲ್ ಕ್ಯಾನ್ ಅಲ್ಲೇ ಎಲ್ಲಾ ಎಣ್ಣೆನೂ ಸ್ಟೀಲ್ ಕ್ಯಾನ್ ಅಲ್ಲೇ ಸ್ಟೋರೇಜ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ಇದು ಕೊಬ್ಬರಿ ಎಣ್ಣೆ. ಸೊ ಇವಾಗ ಇದರಲ್ಲಿ ಯಾವ ತರ ಇದೆ ಅಂತ ಸೊ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಎಣ್ಣೀರ್ ಇದ್ದಂಗೆ ಇರುತ್ತೆ. ಇದು ಎಷ್ಟು ದಿನ ಆಗಿದೆ ಸರ್? ಇದು 1 ವೀಕ್ ಆಗಿದೆ ಎಕ್ಸ್ಪೋರ್ಟ್ ಆಗಿ. 1 ವೀಕ್ ಆಗಿದೆ. ಹೌದು. 1 ವೀಕ್ ಆದ್ಮೇಲೆ ಕಲರ್ ಚೇಂಜಸ್ ಆಗುತ್ತೆ. ನಾರ್ಮಲ್ ಕಲರ್ ತೆಗ್ದಾಗ ಆ ಕಲರ್ ಇರಲ್ಲ. ಅದಾದ ನಂತರ ನೋಡಿ ಇದು ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಎಣ್ಣೆ ಇದು ಎಷ್ಟು ದಿನ ಆಗಿದೆ? ಇದು ಎಲ್ಲ 1 ವೀಕ್ ಅಲ್ಲಿ ಡೇಟ್ ವೈಸ್ ಬರ್ಕೊಂಡಿರ್ತೀವಿ ನಾವು. 1 ವೀಕ್ ಆದ್ಮೇಲೆ ನಂತರನೇ ನಾವು ಡೇಟ್ ಬರ್ದಿದ್ದೀರಲ್ಲ ಇದು. ಸೊ ಏನಾಗುತ್ತೆ ಅಂತಂದ್ರೆ 1 ವೀಕ್ ಮಾಯಿಶ್ಚರೈಸ್ ಆದ ನಂತರನೇ ನಾನು ಎಲ್ಲಾ ಕಸ್ಟಮರ್ಗೂ ತಲುಪಿಸೋದು. ಸೊ ಇವಾಗ ನೋಡ್ಬೋದು ಇಲ್ಲಿ. ಸೊ ಎಷ್ಟು ಬೇಕು ಅಷ್ಟೇ ಎಕ್ಸ್ಪೋರ್ಟ್ ಮಾಡ್ಕೊತೀನಿ, ಹೆವಿ ಡಂಪ್ ಮಾಡ್ಕೊಳ್ಳಲ್ಲ. ಸೊ ಪ್ಯೂರ್ಲಿ 100% ಕ್ವಾಲಿಟಿ ಆಫ್ ಸೀಡ್ಸ್ ಮೇನ್ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಸ್ಟೋರೇಜಸ್. ಸೊ ನಮ್ಮಲ್ಲಿ ಒಟ್ಟು 9 ತರದ ಎಣ್ಣೆಗಳು ಇದಾವೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಸೂರ್ಯಕಾಂತಿ ಎಣ್ಣೆ. ಸೂರ್ಯಕಾಂತಿ ಸೂರ್ಯಕಾಂತಿ ಎಣ್ಣೆ. ಸೊ ಇದು ಬಂದು ಹುಚ್ಚೆಳ್ಳೆಣ್ಣೆ. ಹುಚ್ಚೆಳ್ಳೆಣ್ಣೆ ಅದು ಕಲರ್ ಇಲ್ಲಿ ಸ್ಯಾಡ್ನೆಸ್ ಕಾಣಿಸುತ್ತೆ. ಬಾಟ್ಲಿಗೆ ಆಗ್ತಿದೆ, ನಾನು ಬಾಟ್ಲಲ್ಲಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಓಕೆ. ಇದು ಎಳ್ಳೆಣ್ಣೆ. ಎಳ್ಳೆಣ್ಣೆ. ಇದು ನೋಡ್ಬೋದು, ಇದು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಅದು ಫ್ಲೇವರ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಸ್ಮೆಲ್. ಓಕೆ. ಇದು ಹರಳೆಣ್ಣೆ. ಇದು ಬಂದು ಇದು ಯಾವುದು ಕುಸ್ಬೆ ಅಂತ ಹೇಳ್ತಾರಲ್ಲ ಆ ಎಣ್ಣೆ. ಕುಸ್ಬೆ ಎಣ್ಣೆ. ಕುಸ್ಬೆ ಎಣ್ಣೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಚೆನ್ನಾಗಿ ಬಳಸ್ತಾರೆ. ಸೊ ಅದನ್ನ ಎಕ್ಸ್ಪೋರ್ಟ್ ಮಾಡಾದ್ಮೇಲೆ 1 ವೀಕ್ ಆದ್ಮೇಲೆ ಇಲ್ಲಿ ಡೇಟ್ ವೈಸ್ ಬರ್ದಿರ್ತೀನಿ ಎಲ್ಲಾ ಎಣ್ಣೆನೂ ಅಷ್ಟೇ. ಸೊ ಅದಾದ ನಂತರನೇ ಕಸ್ಟಮರ್ ಗೆ ಡಿಸ್ಪ್ಲೇಸ್ ಮಾಡೋದು, ಬಿಫೋರ್ ಮಾಡಲ್ಲ. ಸೊ ಇಲ್ಲಿ ನೋಡ್ಬೋದು ಹಿಂಡಿಗಳಾಗ್ಲಿ ಪ್ರತಿಯೊಂದನ್ನು ಅಷ್ಟೇ ನಾವು ಇಲ್ಲೇ ಪ್ರತಿಯೊಂದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಂತರ ನಾವು ಕೊರಿಯರ್ ಮುಖಾಂತರ ಎಲ್ರಿಗೂ ಕಳ್ಸಿಕೊಡೋದು. ಎಲ್ಲೆಲ್ಲಿಗೆ ನಿಮ್ದು ಡಿಸ್ಟ್ರಿಬ್ಯೂಟ್ ಇದೆ? ನಂದು ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ತಗೊಂಡೋಗಿ ಕೊಡ್ತೀವಿ. ಸೊ ಬೇರೆ ಸ್ಟೇಟಸ್ ಆದ್ರೆ ಕೊರಿಯರ್ ಮುಖಾಂತರ ಕಳ್ಸಿರ್ತೀವಿ. ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾಮು, ಅಸ್ಸಾಮು, ಸೊ ಡೆಲ್ಲಿ, ಅಲ್ಲಿಗೆಲ್ಲ ಪ್ರತಿಯೊಂದಕ್ಕೂ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀವಿ. ಅದು ಯಾವ ತರ ಅಂತಂದ್ರೆ ಟಿನ್ ಮುಖಾಂತರ 5 ಲೀಟರ್ ಆ ತರ ಎಲ್ಲ ತಕಂದ್ರೆ SS ಟಿನ್ ಬರುತ್ತೆ. ಆ ಟಿನ್ ಅಲ್ಲಿ ಕಳ್ಸಿಕೊಡ್ತೀವಿ ಸರ್. ಓಕೆ. ಸರ್, ನಿಮ್ಮ ಹತ್ರ ಎಷ್ಟು ದನಗಳಿದಾವೆ? ಯಾವ ತರ ನೀವು ಇದ್ ಮಾಡ್ತೀರಾ? ದಿನ ಪೂರ್ತಿ ನಾನು ಒಂದೇ ಎತ್ತರಲ್ಲಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ನನ್ನ ಹತ್ರ 3 ಜೊತೆ ದನ ಇರೋದ್ರಿಂದ ಸೊ ಇವಾಗ ಬರ್ಬೋದು, ನೋಡ್ಬೋದು ನೀವು ಇಲ್ಲಿ. ಇಲ್ಲೊಂದಿದೆ, ಸೊ ಅಲ್ಲಿ ಆ ಕಡೆ 2 ಇದೆ. ಮೇವ್ಗೆಲ್ಲ ಇದೆಲ್ಲ ನಾನೇ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ನನ್ಗೆ ಏನ್ ಬೇಕೋ ನನ್ನ ದನಗಳಿಗೆ ಮೇವು ಸಮಸ್ಯೆ ಬರಬಾರ್ದು ಅಂತ ಬ್ಯಾಚ್ ವೈಸ್ ಬ್ಯಾಚ್. ಇವಾಗ ನೋಡಿ ಈ ಬ್ಯಾಚ್ ರೆಡಿ ಟು ಸೇಲ್ ಇದೆ. ಅಂದ್ರೆ ನಾನು ನನ್ನ ದನಗಳಿಗೆ ಸೇಲ್ ಮಾಡಿ ಮಿಕ್ಕಿದ್ನ ಮಡಿಕೊಳ್ತೀನಿ ನಾನು ನನ್ನ ದನಗಳಿಗೋಸ್ಕರನೇ. ಇಲ್ಲಿ ಒಣಹುಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಸೊ ಯಾವಾಗ್ಲೂ ಅಷ್ಟೇ ದನಗಳಿಗೆ ಕೊರತೆ ಇರೋದಿಲ್ಲ, ಹುಲ್ಲಿಂದಾಗ್ಲಿ ಇದಾಗ್ಲಿ. ಬ್ಯಾಚ್ ವೈಸ್ ಜೋಳ ನೆಡ್ತಿರ್ತಾರೆ, ನೋಡ್ಬೋದು. ನೋಡಿ ಇವಾಗ ಕಂಪ್ಲೀಟ್ ಆಯಿಲ್ ಕನ್ವೆನ್ಸ್ ಆಗಿದೆ 1.5 hours ಆದ್ಮೇಲೆ ಕಡಲೆಕಾಯಿ ಎಣ್ಣೆ. ಸೊ ನೀವು ನೋಡ್ಬೋದು ಇಲ್ಲಿ ಆಯಿಲ್ ಕನ್ವೆನ್ಸ್ ಆಗಿದೆ ಆಲ್ರೆಡಿ. ಸೊ ಆ ಗಾಣದಲ್ಲೂ ಆಗಿದೆ ನೋಡಿ, ಬನ್ನಿ ಬೇಕಾರೆ.
ಇದರಲ್ಲೂ ಇವಾಗ ಕನ್ವಿನ್ಸ್ ಆಗ್ತಾ ಇದೆ. ಹೌದು. ಸರ್ ಯಾವ್ದು ಎಣ್ಣೆಗೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದು? So, ನೋಡಿ ಇವಾಗ ಕಡಲೆ ಬೀಜಕ್ಕಾದ್ರೆ 2.5 ಗಂಟೆ ಟೈಮ್ ಬೇಕು ಪ್ರೊಸೆಸಿಂಗ್. ಅಂದ್ರೆ ಕಂಪ್ಲೀಟ್ ಫಸ್ಟ್ ಹಾಕಿ ಎಣ್ಣೆ ತೆಗಿಯೋದು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 2.5 ಗಂಟೆ ಆಗುತ್ತೆ. ಅದೇ ಕೊಬ್ಬರಿ ಆದ್ರೆ 2 ಗಂಟೆ ಟೈಮ್ ಆಗುತ್ತೆ. ಎಳ್ಳು ಉಚ್ಚಳ್ಳು ಎಲ್ಲ ಸಣ್ಣ ಪದಾರ್ಥ ಯಾವ್ದಿದೆ 3.5 hours ಬೇಕಾದ್ರೆ ಫುಲ್ ಕಂಪ್ಲೀಟ್ ಪ್ರೊಸೆಸಿಂಗ್ ಮುಗಿಯೋದಕ್ಕೆ. ಉಚ್ಚಳ್ಳೆಣ್ಣೆಗೆ ಉಚ್ಚಳ್ಳೆ ಆಗ್ಲಿ ಎಳ್ಳಾಗ್ಲಿ ಸಾಸಿವೆ ಆಗ್ಲಿ ಅದೆಲ್ಲ ಸಣ್ಣ ಪದಾರ್ಥ ಇರುತ್ತಲ್ಲ, ಆಯಿಲ್ ಕನ್ವಿನ್ಸ್ ಆಗೋದು ಲೇಟ್ ಆಗುತ್ತೆ, ಪ್ರೊಸೆಸಿಂಗ್ ಲೇಟ್ ಅದೆಲ್ಲ. ಓಕೆ. ಸೊ ಇಲ್ಲಿ ನೋಡ್ಬೋದು ಕಡಲೆ ಬೀಜ ಯಾವ ತರ ಕ್ವಾಲಿಟಿ ಆಫ್ ಸೀಡ್ಸ್ ನ ಯೂಸ್ ಮಾಡ್ತೀವಿ ಅಂತ. ಸೊ ನಮ್ದು ಎಷ್ಟು ಒಂದ್ ತಿಂಗಳಿಗೆ ಏನ್ ಪರ್ಚೇಸಿಂಗ್ ಬೇಕೋ ಅದಷ್ಟೇ ಮಾಡೋದು. ಇಲ್ಲಿ ಸ್ಟೋರೇಜ್ ಇದೆ, ಒಂದ್ ತಿಂಗಳಿಗೆ ಏನ್ ಪರ್ಚೇಸ್ ಆಗುತ್ತೆ ಅದಷ್ಟೇ ಮಾತ್ರ ಪರ್ಚೇಸ್ ಮಾಡ್ತೀವಿ. ಓವರ್ ಡಂಪ್ ಯಾವ್ದು ಮಾಡೋದಿಲ್ಲ. ನೋಡ್ಬೋದು ಇಲ್ಲಿ ಬಾಟ್ಲುಗಳು ಸ್ಟೋರೇಜ್ ಆಗ್ಲಿ ಇದಾಗ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತೆ ಟಿನ್ ಎಲ್ಲ ಮಾಡಿ. ಹೌದು, ಟಿನ್ ಮುಖಾಂತರ ಟಿನ್ ಅಲ್ಲಿ ಕಳ್ಸಿಕೊಡ್ತೀನಿ. ಈ ತರ ಪೆಟ್ ಬಾಟ್ಲು 1 ಲೀಟರ್ದೆಲ್ಲ ಫುಡ್ ಗ್ರೇಡ್ ಬಾಟು ಪ್ರತಿಯೊಂದನ್ನು ಅಷ್ಟೇ ಫುಡ್ ಗ್ರೇಡ್ 55 ಮೈಕ್ರೋವೇವ್ ಮೇಲೆ ಇರಬೇಕು. ಸೊ ಅದ್ರಲ್ಲಿ ಮಾತ್ರ ಕಳ್ಸೋದು ನಾವು. ಈ ತರ ಬರುತ್ತೆ. ಓಕೆ. ಸರ್ ನಿಮ್ಮಲ್ಲಿ ಎಷ್ಟು ಥರದ ಎಣ್ಣೆಗಳು ಸಿಗುತ್ತೆ? ಒಟ್ಟು 9 ಥರದ ಎಣ್ಣೆಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಇದು ಉಚ್ಚೆಳ್ಳೆಣ್ಣೆ, ಇದು ಎಳ್ಳೆಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಸೂರ್ಯಕಾಂತಿ ಎಣ್ಣೆ, ಇದು ಹರಳೆಣ್ಣೆ ಮನೇಲೆ ಮಾಡ್ತೀವಿ. ಮಾಮೂಲಿ ಹಳೆ ಕಾಲದಲ್ಲಿ ಹೇಗೆ ಪ್ರೊಸೆಸಿಂಗ್ ಹಳ್ಳನ್ನ ಬೇಯಿಸಿ ಹಾಕಿ ಮಾಡ್ತಿದ್ರು ಆ ಪ್ರೊಸೆಸಿಂಗ್ ಅಲ್ಲೇ ಮಾಡ್ತೀವಿ. ಹೋಮ್ ಮೇಡ್ ಇದು ಹರಳೆಣ್ಣೆ. ಸೊ ಇದು ಕಡ್ಲೆಕಾಯಿ ಎಣ್ಣೆ, ಇದು ಬಂದು ಸಾಸಿವೆ ಎಣ್ಣೆ. ಮತ್ತೆ ಇನ್ನೊಂದು ಕೊರಿಯರ್ ಮುಖಾಂತರದಲ್ಲಿ ಎಲ್ಲ ಈ ತರ 5 ಲೀಟರ್ ಕೆಪಾಸಿಟಿದು ಟಿನ್ ಬರುತ್ತೆ. ಎಲ್ಲ ಈ ತರ ಟಿನ್ ಅಲ್ಲಿ ಕಳ್ಸಿಕೊಡ್ತೀವಿ ನಾವು. ಹುಬ್ಳಿ, ಧಾರವಾಡ, ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇದೆ. ಮತ್ತೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ. ಕ್ಯಾರಿಯರ್ ಟು ಕ್ಯಾರಿಯರ್ ಎಕ್ಸ್ಚೇಂಜ್ ಇದೂನು ಕೂಡ ಸರ್ವಿಸು ಕೂಡ ಇದೆ. ಸೊ ಯಾರು ಡೆಪಾಸಿಟ್ ಕೊಡ್ತಾರೋ ಅವ್ರಿಗೆ ಕ್ಯಾರಿಯರ್ ಟು ಕ್ಯಾರಿಯರ್ ಎಕ್ಸ್ಚೇಂಜ್ ಇದೆ. ಸ್ಟೀಲ್ ಕ್ಯಾನ್ ಅಲ್ಲಿ ಕೊಡ್ತೀವಿ 5 ಲೀಟರ್ ಕೆಪಾಸಿಟಿದು. ಸೊ ಒಂದ್ ಕ್ಯಾನ್ ಇಡ್ತೀವಿ, ಒಂದು ಸಿಲಿಂಡರ್ ಯಾವ ತರ ಎಕ್ಸ್ಚೇಂಜ್ ಮಾಡ್ತಾರೆ ಆ ತರ. ಸೊ ಬೆಂಗಳೂರಲ್ಲಿ ನಾವೇ ಡೈರೆಕ್ಟ್, ಯಾರು ಥರ್ಡ್ ಪಾರ್ಟಿ ಇಲ್ಲ, ಡೈರೆಕ್ಟ್ ನಾವೇ ಬಂದು ಹೋಮ್ ಡೆಲಿವರಿ ಕೊಟ್ಟು ಹೋಗ್ತೀವಿ ಸರ್ ಬೆಂಗಳೂರಲ್ಲಿ. ಸೊ ಯಾವ ಏರಿಯಾ ಆದ್ರೂ ಆಗ್ಬೋದು, ಅವರು ಲೊಕೇಶನ್ ಕಳ್ಸಿಕೊಟ್ಬಿಟ್ರೆ ನಮ್ಗೆ. ಸೊ ಎಷ್ಟು ಲೀಟರ್ ಬೇಕು ಅಂತ ಹೇಳಿದ್ರೆ ಸೊ ನಾವು ಕೊರಿಯರ್ ಮುಖಾಂತರ ಅಥವಾ ನಾವೇ ಹೋಗೋದು. ಬೆಂಗಳೂರು ಆದ್ರೆ ನಾನೇ ಹೋಗ್ತೀನಿ, ನಾನೇ ಡೈರೆಕ್ಟ್ ಹೋಗಿ ಸೊ ಸರ್ವಿಸ್ ಕೊಟ್ಟು ಬರ್ತೀವಿ ಸರ್. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9008342385. ಇನ್ನೊಂದು ನಂಬರ್ ಬಂದು 7259230800. ಸೊ ಇವೆರಡು ನಂಬರ್ಗೂ ನೀವು ಕರೆ ಮಾಡಿದ್ರೆ ಪ್ರತಿದಿನ ಅಲ್ಲಿ 1 ಡೇ ಬಿಟ್ಟು 1 ಡೇ ನಾವು ಬೆಂಗಳೂರಿಗೆ ಹೋಮ್ ಡೆಲಿವರಿ ಸರ್ವಿಸ್ ಇದೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.